ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯ ಫೈನಲ್ ಮ್ಯಾಚ್ ನಡೀತಾ ಇದೆ. ಮ್ಯಾಚ್ 7 ಗಂಟೆಗೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಭಾರತ ತಂಡ 5ನೇ ಬಾರಿ ವಿಶ್ವಕಪ್ ಗೆಲುವಿನ ನಿರೀಕ್ಷೆಯಲ್ಲಿದೆ. 1983ರಲ್ಲಿ ಮೊದಲ ಬಾರಿಗೆ ಏಕದಿನ ವಿಶ್ವಕಪ್ ಗೆದ್ದಂಥ ಭಾರತ 2011ರಲ್ಲಿ 2ನೇ ಬಾರಿಗೆ ಏಕದಿನ ವಿಶ್ವಕಪ್ಪನ್ನು ಗೆದ್ದಿದೆ. 2007ರಲ್ಲಿ 2024ರಲ್ಲಿ 2 ಬಾರಿ ಟಿ20 ವಿಶ್ವಕಪ್ಪನ್ನು ಮುಡಿಗೇರಿಸಿಕೊಂಡಿದೆ. ಈ ಬಾರಿ ಭಾರತ ತಂಡ ಗೆದ್ದರೆ 5 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ವಿಶ್ವಕಪ್ ಗೆದ್ದಂಥ 2ನೇ ತಂಡ ಅನ್ನುವಂಥ ಖ್ಯಾತಿಗೆ ಪಾತ್ರವಾಗಲಿದೆ. ಆಸ್ಟ್ರೇಲಿಯಾ 6 ಏಕದಿನ ವಿಶ್ವಕಪ್ಪನ್ನು ಗೆದ್ದು 1 ಬಾರಿ ಟಿ20 ವಿಶ್ವಕಪ್ಪನ್ನು ಗೆದ್ದು ಒಟ್ಟಾರೆ 7 ವಿಶ್ವಕಪ್ಪನ್ನು ಗೆದ್ದಿರುವಂಥ ಆಸ್ಟ್ರೇಲಿಯಾ ಮೊದಲ ಸ್ಥಾನದಲ್ಲಿದೆ. ಭಾರತ ತಂಡ ಟಿ20 ವಿಶ್ವಕಪ್ನಲ್ಲಿ ಈ ಒಂದು ಕಿವೀಸ್ ವಿರುದ್ಧ 1 ಮ್ಯಾಚನ್ನು ಗೆದ್ದಿಲ್ಲ ಅನ್ನುವಂಥದ್ದು ಸ್ವಲ್ಪ ಭಯ ಕಾಡ್ತಾ ಇರುವಂಥ ವಿಚಾರ. ಯಾಕೆಂದರೆ ಟಿ20 ವಿಶ್ವಕಪ್ನಲ್ಲಿ 3 ಮ್ಯಾಚನ್ನು ನ್ಯೂಜಿಲೆಂಡ್ ವಿರುದ್ಧ ಭಾರತ ಆಡಿದೆ. 3 ಮ್ಯಾಚನ್ನು ಕೂಡ ಇಲ್ಲಿ ನಾವು ಸೋತಿದ್ದೇವೆ. 2026ರ ಈ ಒಂದು ಟಿ20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ 2 ತಂಡಗಳ ಬಲಾಬಲವನ್ನು ನೋಡೋದಾದರೆ 2 ತಂಡಗಳು ಕೂಡ ಸಮಬಲದಿಂದ ಕೂಡಿವೆ. 2 ತಂಡಕ್ಕೂ ಕೂಡ ವಿಶ್ವಕಪ್ ಗೆಲ್ಲಲೇಬೇಕಾದಂಥ ಒಂದು ಒತ್ತಡ ಇದೆ. ಅದರಲ್ಲೂ ಕೂಡ ನ್ಯೂಜಿಲ್ಯಾಂಡ್ಗೆ ತುಂಬಾ ಒತ್ತಡ ಇದೆ. ಇಂಡಿಯಾ ಈಗಾಗಲೇ 2 ಟಿ20 ವರ್ಲ್ಡ್ ಕಪ್ಪನ್ನು ಗೆದ್ದಿದೆ. ಇದು ಗೆದ್ದರೆ 3ನೇ ಟಿ20 ವರ್ಲ್ಡ್ ಕಪ್ ಆಗುತ್ತೆ. ಆದರೆ ನ್ಯೂಜಿಲ್ಯಾಂಡ್ ಇದುವರೆಗೂ ಕೂಡ ವಿಶ್ವಕಪ್ಪನ್ನು ಟಿ20 ವಿಶ್ವಕಪ್ಪನ್ನು ಇನ್ನೂ ಅಥವಾ ODI ವಿಶ್ವಕಪ್ ಅನ್ನೋದೇ ನ್ಯೂಜಿಲ್ಯಾಂಡ್ಗೆ ಮರೀಚಿಕೆ ಆಗಿದೆ. ಇವತ್ತು ಆ ಒಂದು ಬರವನ್ನು ನೀಗಿಸಿಕೊಳ್ಳುತ್ತಾ ನ್ಯೂಜಿಲ್ಯಾಂಡ್ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನ್ಯೂಜಿಲ್ಯಾಂಡ್ ವಿರುದ್ಧ ಇವತ್ತು ಸೆಣಸಾಟ ನಡೆಸುವಂಥ ಭಾರತ ತಂಡ ನಿಜಕ್ಕೂ ಕೂಡ ಪ್ರಶಸ್ತಿ ಗೆಲ್ಲುವಂಥ ನೆಚ್ಚಿನ ತಂಡನೇ. ಆದರೆ ನ್ಯೂಜಿಲ್ಯಾಂಡ್ ಎದುರಾಳಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಅವರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸಂಖ್ಯಾಬಲವನ್ನು ಗಮನಿಸಿದ್ರೆ ಈ ಟಿ20 ವರ್ಲ್ಡ್ ಕಪ್ ಇರ್ಬೋದು, ಹಾಗೆಯೇ ಇತರ ಒಂದಷ್ಟು ನಾಕೌಟ್ ಮ್ಯಾಚ್ಗಳನ್ನು ICC ಮ್ಯಾಚ್ಗಳನ್ನು ನೋಡೋದಾದರೆ ಅಲ್ಲಿ ನ್ಯೂಜಿಲ್ಯಾಂಡ್ ಮೇಲುಗೈಯನ್ನು ಸಾಧಿಸಿರೋದು ಕಂಪ್ಲೀಟಾಗಿ ನಾವು ನೋಡ್ತೀವಿ. ಅದೇ ರೀತಿ ಇವತ್ತಿನ ಮ್ಯಾಚ್ನ ಒಂದು ಟೀಮ್ ಇಂಡಿಯಾದ ಸ್ಕ್ವಾಡನ್ನು ನೋಡೋದಾದರೆ ಇದು ಕೂಡ ಭಾಳ ಮುಖ್ಯ ಆಗುತ್ತೆ. ಈ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ ಇದು ಬ್ಯಾಟರ್ಗಳ ಸ್ವರ್ಗ ಅಂತಲೇ ಹೇಳ್ಬೋದು. ಇವತ್ತು ಮ್ಯಾಚ್ ನಡೆಯುವಂಥ ಈ ಒಂದು ಸ್ಟೇಡಿಯಂ ಏನಿದೆ ಇದು ನಿಜಕ್ಕೂ ಕೂಡ ಬ್ಯಾಟರ್ಗಳ ಸ್ವರ್ಗ. ಅದೇ ರೀತಿ ಬಾಲರ್ಗಳಿಗೆ ಬಹುದೊಡ್ಡ ಜವಾಬ್ದಾರಿ ಇದೆ. ಬಾಲರ್ಗಳು ಇಲ್ಲಿ ಸಾಕಷ್ಟು ಪ್ರೆಷರನ್ನು ಬ್ಯಾಟ್ಸ್ಮನ್ಗಳ ಮೇಲೆ ಹಾಕಬೇಕಾಗುತ್ತೆ. ಟೀಮ್ ಇಂಡಿಯಾದ ಅಭಿಷೇಕ್ ಶರ್ಮಾ ಎಲ್ಲೋ ಒಂದು ಕಡೆ ಸಾಕಷ್ಟು ವೈಫಲ್ಯವನ್ನು ಕಾಣ್ತಾ ಇರೋದು ದೊಡ್ಡ ತಲೆನೋವಾಗಿದೆ ಟೀಮ್ ಇಂಡಿಯಾಗೆ. ಹಾಗೆಯೇ ವರುಣ್ ಚಕ್ರವರ್ತಿ ಅವರ ದುಬಾರಿ ಬಾಲಿಂಗ್ ಭಾಳಷ್ಟು ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ. 6ನೇ ಬಾಲಿಂಗ್ ಆಯ್ಕೆಯಾಗಿರುವಂಥ ಶಿವಮ್ ದುಬೆ ಅವರ ಕಳಪೆ ಪ್ರದರ್ಶನ ಕೂಡ ತಂಡಕ್ಕೆ ದೊಡ್ಡ ಸವಾಲಾಗಿದೆ. ಸೊ ಇಲ್ಲಿ ನಿಜಕ್ಕೂ ಕೂಡ ಟೀಮ್ ಇಂಡಿಯಾ ಈ ಒಂದು ಮ್ಯಾಚಲ್ಲಿ ನಿರ್ಣಾಯಕ ಪಂದ್ಯದಲ್ಲಿ ಟೀಮನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥ ಒಂದು ನೆಸೆಸಿಟಿ ಇದೆ. ಈಗ ಈ ಒಂದು ಮ್ಯಾಚಲ್ಲಿ ಏನಾದರೂ ಎಡುವುದ್ರೆ ನಿಜಕ್ಕೂ ಕೂಡ ಇಲ್ಲಿ ವಿಶ್ವಕಪ್ ಕೈ ತಪ್ಪುತ್ತೆ. ಹಾಗೆಯೇ ಹಿಂದಿನ ದಾಖಲೆಗಳು ಮತ್ತು ಆಟಗಾರರ ಫಾರ್ಮನ್ನು ಗಮನಿಸಿದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಟೀಮ್ ಇಂಡಿಯಾನೇ ಫೇವ್ರೇಟ್. ಆದರೆ ಟೀಮ್ ಇಂಡಿಯಾದಲ್ಲಿ ಎಲ್ಲರ ಕಾಂಟ್ರಿಬ್ಯೂಷನ್ ಕೂಡ ಅತ್ಯಗತ್ಯ ಆಗುತ್ತೆ. ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಇವತ್ತು ಹೇಗಿರಬಹುದು ಅಂತ ಒಂದಷ್ಟು ಅಭಿಮಾನಿಗಳಿಗೆ ಕುತೂಹಲ ಇದೆ. ಈಗಾಗಲೇ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂಥ ಸಂಜು ಸ್ಯಾಮ್ಸನ್ ನಿಜಕ್ಕೂ ಗ್ರೇಟ್ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ. ಕಳೆದ 2 ಪಂದ್ಯಗಳಲ್ಲಿ ಅದರಲ್ಲೂ ಕೂಡ ಏನು ಸೆಮಿಫೈನಲ್ಗೆ ಎಂಟರ್ ಆಗಬೇಕಾದಂಥ ಸೂಪರ್ 8 ನಿರ್ಣಾಯಕ ಪಂದ್ಯದಲ್ಲಿ ಅವರು ಆ ಒಂದು ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿ ಟೀಮ್ ಇಂಡಿಯಾ ಸೆಮಿಫೈನಲ್ಗೆ ಲಗ್ಗೆ ಇಡೋಕ್ಕೆ ಸೆಮಿಫೈನಲ್ಗೆ ಎಂಟ್ರಿಯನ್ನು ಪಡ್ಕೊಳ್ಳೋಕ್ಕೆ ಸ್ಯಾಮ್ಸನ್ ಅಂದರೆ ಸಿಂಗಲ್ ಹ್ಯಾಂಡೆಡ್ಲಿ ಅವರು ಆಟವನ್ನು ಆಡಿದರು. ಅದ್ಭುತವಾದಂಥ ಬ್ಯಾಟಿಂಗನ್ನು ತೋರ್ಪಡಿಸಿದರು. ನಂತರದ ಮ್ಯಾಚ್ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ಮೇಲೆ ಕೂಡ ಮತ್ತೆ ಆರ್ಭಟವನ್ನು ತೋರಿಸಿದ್ರು. ಆ ನಿಟ್ಟಿನಲ್ಲಿ ಸಂಜು ಸ್ಯಾಮ್ಸನ್ ಮೇಲೆ ಇವತ್ತು ಸಾಕಷ್ಟು ನಿರೀಕ್ಷೆ ಖಂಡಿತವಾಗಲೂ ಇದೆ. ಸೊ ಹಾಗಾಗಿ ಅವರು ಇವತ್ತು ಟೀಮ್ನಲ್ಲಿ ಪ್ಲೇಸನ್ನು ಭದ್ರಪಡಿಸ್ಕೊಳ್ತಾರೆ. ಅವ್ರ ಜೊತೆಯಲ್ಲಿ ಇನ್ನೊಬ್ಬ ಓಪನರ್ ಆಗಿ ಯಾರು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ. ಅಭಿಷೇಕ್ ಶರ್ಮಾ ಈ ರೀತಿಯಾದಂಥ ಔಟ್ ಆಫ್ ಫಾರ್ಮ್ ಆಟ ಏನಿದೆ ಇದು ದೊಡ್ಡ ಸವಾಲಾಗಿದೆ. ಎಸ್ಸಿನ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಜವಾಬ್ದಾರಿಯನ್ನು ಅರ್ಥ ಆಡಲೇಬೇಕು. ಆಲ್ರೌಂಡರ್ ಆದಂಥ ಹಾರ್ದಿಕ್ ಪಾಂಡ್ಯ ಇರ್ಬೋದು, ಹಾಗೆಯೇ ತಿಲಕ್ ವರ್ಮಾ ಇಲ್ಲಿ ತಮ್ಮ ಮ್ಯಾಚ್ ಫಿನಿಶಿಂಗ್ ಆಟವನ್ನು ಆಡಲೇಬೇಕಾಗುತ್ತೆ. ಶಿವಮ್ ದುಬೆ ಪ್ಲೇಯಿಂಗ್ 11ನಲ್ಲಿದ್ದರೆ ಅವರು ಕೂಡ ಆಲ್ರೌಂಡರ್ ಆಟವನ್ನು ಪ್ರದರ್ಶನ ಮಾಡಬೇಕು. ಅದೇ ರೀತಿ ಅಕ್ಷರ್ ಪಟೇಲ್ ರೀಸೆಂಟಾಗಿ ತಂಡಕ್ಕೆ ಮತ್ತೆ ವಾಪಸ್ ಆದರೂ ಅವರು ಕೂಡ ಬ್ಯಾಟಿಂಗ್ ಹಾಗೆಯೇ ಬಾಲಿಂಗ್ ಎರಡರಲ್ಲೂ ಕೂಡ ಮಿಂಚಲೇಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆಯೇ ಬಾಲಿಂಗ್ ವಿಭಾಗದಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ವರುಣ್ ಚಕ್ರವರ್ತಿಯ ಫಾರ್ಮನ್ನು ನೋಡಿದ್ರೆ ನಿಜಕ್ಕೂ ಕೂಡ ದೊಡ್ಡ ಪ್ರಶ್ನೆ ಆಗಿದೆ ಇದು ಟೀಮ್ ಇಂಡಿಯಾಗೆ. ಇವ್ರನ್ನ ಆಡಿಸ್ಬೇಕಾ ಬೇಡವಾ ಅಂತ.
ಇದು ಕೂಡ ಬ್ಯಾಟಿಂಗ್ ಪಿಚ್ ಆಗಿರೋ ಕಾರಣ ಇಲ್ಲಿ ಬಾಲರ್ಗಳು ಆದಷ್ಟು ರನ್ನನ್ನು ಕಡಿವಾಣ ಹಾಕಬೇಕಾಗುತ್ತೆ ರನ್ ಗತಿಗೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಕುಲ್ದೀಪ್ ಯಾದವ್ ಅವರನ್ನು ಆಡಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ. ಕುಲ್ದೀಪ್ ಯಾದವ್ ಒಬ್ಬ ಉತ್ತಮ ಬಾಲರ್ ಅಂತಲೇ ಹೇಳ್ಬೋದು, ಸಾಕಷ್ಟು ಅನುಭವ ಇರುವಂಥ ಅನುಭವಿ ಬಾಲರ್ ಅವರು. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಕುಲ್ದೀಪ್ ಯಾದವ್ ಅವರನ್ನು ಆಡಿಸಿದ್ರೆ ಇವತ್ತು ವರುಣ್ ಚಕ್ರವರ್ತಿ ಟೀಮಿಂದ ಹೊರಬೀಳ್ತಾರೆ. ಸೊ ಕಾದ್ ನೋಡಬೇಕು ಯಾವ ರೀತಿಯಾದಂಥ ಪ್ಲೇಯಿಂಗ್ 11 ಮಾಡ್ತಾರೆ ಅಂತ ಹೇಳಿ. ಒಟ್ಟಾರೆ ಒಂದು ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಅಂತ ನೋಡೋದಾದರೆ ಅಭಿಷೇಕ್ ಶರ್ಮಾ ಹೆಚ್ಚಾಗಿ ಹೊರಬೀಳುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಸಂಜು ಸ್ಯಾಮ್ಸನ್ ಅವರು ಇರ್ತಾರೆ, ಇಶಾನ್ ಕಿಶನ್ ಇವರಿಬ್ಬರು ಓಪನಿಂಗ್ ಮಾಡುವಂಥ ಸಾಧ್ಯತೆ ಇದೆ. ಹಾಗೆಯೇ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಅವರು ಇರ್ತಾರೆ, ತಿಲಕ್ ವರ್ಮಾ, ಶಿವಮ್ ದುಬೆ ಆಲ್ರೌಂಡರ್, ಅಕ್ಷರ್ ಪಟೇಲ್ ಇವರು ಕೂಡ ಆಲ್ರೌಂಡರ್, ಹರ್ಷದೀಪ್ ಸಿಂಗ್ ವೇಗದ ಬಾಲರ್, ಜಸ್ಪ್ರೀತ್ ಬುಮ್ರಾ ಅವರು ಇರಲೇಬೇಕು, ಯಾಕೆಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅವರು ಬಾಲರ್. ಯಾಕೆಂದರೆ ಎದುರಾಳಿ ಟೀಮ್ ಮೇಲೆ ಸಾಕಷ್ಟು ಅಂದರೆ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡ ಹೇರಬಹುದಾದಂಥ ಬಾಲರ್ ಅಂತಂದರೆ ಅದು ಜಸ್ಪ್ರೀತ್ ಬುಮ್ರಾ. ಹಾಗೆಯೇ ವರುಣ್ ಚಕ್ರವರ್ತಿಗೆ ಕೋಕ್ ಕೊಟ್ಟು ಕುಲ್ದೀಪ್ ಯಾದವ್ ಅವರನ್ನು ಆಡಿಸುವಂಥ ಸಾಧ್ಯತೆ ಇದೆ. ಆದರೆ ಬಹುದೊಡ್ಡ ಇವತ್ತಿನ ಪ್ಲೇಯಿಂಗ್ 11ನ ಟ್ವಿಸ್ಟ್ ಅಥವಾ ಒಂದು ಮೇಜರ್ ಚೇಂಜಸ್ ಅಂತಂದರೆ ಅದು ವರುಣ್ ಚಕ್ರವರ್ತಿ ಬದಲಿಗೆ ಕುಲ್ದೀಪ್ ಯಾದವ್, ಹಾಗೆಯೇ ಓಪನಿಂಗಲ್ಲಿ ಅಭಿಷೇಕ್ ಶರ್ಮಾ ಅವ್ರಿಗೆ ಕೋಕ್ ಕೊಟ್ಟರೆ ಯಾರಿಗೆ ಆಡಿಸ್ತಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಎಸ್, ಅದೇನೇ ಆಗಿರಲಿ, ಪ್ಲೇಯಿಂಗ್ 11 ಹೇಗೆ ಇರಲಿ, ಒಟ್ಟಾರೆಯಾಗಿ ಟೀಮ್ ಇಂಡಿಯಾ ಇವತ್ತು ಗೆದ್ದು 5ನೇ ಬಾರಿಗೆ ವಿಶ್ವಕಪ್ಪನ್ನು ಗೆಲ್ಲಿ, ಹಾಗೆಯೇ ಒಟ್ಟಾರೆ 3ನೇ ಬಾರಿಗೆ T20 ವಿಶ್ವಕಪ್ಪನ್ನು ಗೆಲ್ಲಿ ಅನ್ನುವಂಥದ್ದು ಕೋಟ್ಯಾನುಕೋಟಿ ಅಭಿಮಾನಿಗಳ ಆಶಯ. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.